ಓಂ ಕಾತ್ಯಾಯಿನೇ ಚ ವಿದ್ಮಹಿ ಕನ್ಯಾಕುಮಾರಿಯೈ ಚ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಟಿವಿ9 ಡಿಜಿಟಲ್ ವಾಹಿನಿಯ ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಇಂದು ಮಾಘ ಹುಣ್ಣಿಮೆಯ ಮಹತ್ವ ಈ ಒಂದು ಮಾಘ ಮಾಸ ಹಾಗೆಯೇ ಮಾಘ ಮಾಸದ ಮಾಘ ಹುಣ್ಣಿಮೆ ಇದಕ್ಕೆ ಬಹಳಷ್ಟು ಪ್ರಾಶಸ್ತ್ಯ ಕೊಡ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಇಂದಿಗೆ ಮಾಘ ಸ್ನಾನ ಕೂಡ ಸಮಾಪ್ತಿ ಆಗಿರುತ್ತೆ. ಮಾಘ ಅಂತಕ್ಕಂಥದ್ದೇ ಕನ್ನಡದಲ್ಲಿ ಮಾಗಿಯಾಗಿರೋದು, ಪರಿಪೂರ್ಣವಾಗಿರೋದು, ಒಂದು ಕಡೆಯ ಘಟ್ಟವನ್ನು ತಲುಪಿರೋದು ಅಂತಕ್ಕಂತಹ ಮಾತು ಕೂಡ ಬರುತ್ತೆ. ಹಾಗೆಯೇ ಇದರ ವಿಶೇಷ ಏನು, ಇಂದಿನ ಆಚರಣೆಗಳೇನು, ಇಂದಿನ ವಿಧಾನಗಳೇನು, ಇವತ್ತಿನ ದಿವಸ ನಾವು ತಿಳ್ಕೊಂಡಾಗ ಏನಾಗುತ್ತೆ, ಪ್ರತಿದಿನವೂ ಅಷ್ಟೇ, ಪ್ರತಿ ಕ್ಷಣವೂ ಅಷ್ಟೇ, ಪ್ರತಿಯೊಂದನ್ನು ಕೂಡ ನಾವು ಎಲ್ಲೋ ಒಂದು ಕಡೆ ವಿಧಿವಿಧಾನಗಳನ್ನು ಅನುಸರಿಸಿಕೊಂಡು ಹೋದಾಗ ನಮ್ಮ ದೇಹಕ್ಕೆ, ನಮ್ಮ ಮನಸ್ಸಿಗೆ, ನಮ್ಮ ಜೀವನಕ್ಕೆ, ನಮ್ಮ ವ್ಯಾಪಾರಕ್ಕೆ, ನಮ್ಮ ವ್ಯವಹಾರಗಳಿಗೆ ಎಲ್ಲೋ ಒಂದು ಕಡೆ ಅದು ಒಂದಷ್ಟು ಶಕ್ತಿಯನ್ನು ಕೂಡ ಕೊಡ್ತಕ್ಕಂಥದ್ದಾಗಿರುತ್ತೆ. ಇಂದು ಮಾಘ ಮಾಸದ ಹುಣ್ಣಿಮೆ, ಇದನ್ನು ಮಾಘ ಹುಣ್ಣಿಮೆ ಅಂತೀವಿ. ಇಂದು ಭಾನುವಾರ ಬೆಳಗಿನ ಜಾವ 5:53 ನಾಳೆಯ ಬೆಳಗಿನ ಜಾವ 3:38 ತನಕ ಈ ಹುಣ್ಣಿಮೆ ಇರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಹಾಗೆ ಇಂದು ತಾರೀಕು ಸಹ 1/2/2026. ಹಿಂದೂ ಧರ್ಮದಲ್ಲಿ ಈ ದಿನ ಬಹಳಷ್ಟು ಪ್ರಾಶಸ್ತ್ಯ ಪಡೆದಿರ್ತಕ್ಕಂಥದ್ದು. ಇಂದು ಜಪಕ್ಕೆ, ದಾನಕ್ಕೆ, ಹಾಗೆಯೇ ಬಹಳಷ್ಟು ಈ ದಿನ ಪೂಜೆ, ಜಪ, ಧ್ಯಾನ, ದಾನಕ್ಕೆ ಬಹಳಷ್ಟು ಪ್ರಾಶಸ್ತ್ಯ ಇರತಕ್ಕಂಥದ್ದು. ಯಾಕೆ ಅಂದರೆ ಈ ದಿನಕ್ಕೆ ಅಷ್ಟು ಮಹತ್ವ ಯಾಕೆ ಅಂದರೆ ಈ ದಿನ ಸಕಲ ದೇವತೆಗಳು ಸಹ ಭೂಮಿಗೆ ಬರ್ತಕ್ಕಂಥದ್ದು, ಭೂಮಿಯನ್ನು ನೋಡ್ತಕ್ಕಂಥದ್ದಾಗಿರೋದ್ರಿಂದ ಭೂಮಿಯಲ್ಲಿರ್ತಕ್ಕಂಥ ನಾವು ಆ ದೇವತೆಗಳ ಲಹರಿಗಳನ್ನು ಪಡ್ಕೊಂಡಾಗ ನವಗ್ರಹ ದೋಷ ಇರ್ಬೋದು, ಶನಿ ದೋಷ ಇರ್ಬೋದು, ಆಕಸ್ಮಿಕ ಮರಣ ಇರ್ಬೋದು, ಅಕಾಲ ಮರಣ ಇರ್ಬೋದು, ಹಾಗೆಯೇ ಅಪವಾದಗಳಿರ್ಬೋದು, ಎಲ್ಲವನ್ನೂ ಕೂಡ ತೊಳಗಿಸ್ಕೊಳ್ಳೋಕ್ಕೆ ಇದು ಅದ್ಭುತವಾದ ದಿನ ಕೂಡ ಇರುತ್ತೆ. ಈ ದಿನ ಭೂಮಿಗೆ ದೇವತೆಗಳು ಬರ್ತಕ್ಕಂಥದ್ದು, ಉಪವಾಸ ಇರ್ತಕ್ಕಂಥದ್ದಾಗಿರ್ಬೋದು, ಹಾಗೆ ವಿಷ್ಣು, ಲಕ್ಷ್ಮಿ, ಕುಲದೇವತಾ ಪೂಜೆ ಇರ್ಬೋದು, ಹಾಗೆ ಅದೃಷ್ಟ ದೇವತೆಯ ಪೂಜೆ ಇರ್ಬೋದು. ಅದು ಯಥಾವಿಧಿಯಾಗಿ ನಿಮಗೆ ಯಾವ ದೇವರುಗಳು ಗೊತ್ತೋ ಆ ದೇವರನ್ನ ಪೂಜೆ ಮಾಡ್ಕೊಳ್ಳೋದು. ಹಾಗೆ ಕೆಲವರು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡ್ಕೊಳ್ಳೋದು. ಸ್ನಾನಕ್ಕೆ ಹೆಚ್ಚು ಪ್ರಾಶಸ್ತ್ಯ, ನದಿ ಸ್ನಾನ ಇರ್ಬೋದು, ಗಂಗೆಯ ಸ್ನಾನ ಇರ್ಬೋದು, ಇಲ್ಲ ಮನೆಯಲ್ಲೇ ಸಹ ಆ ಗಂಗೆಗೆ ಅರಹರ ಗಂಗೆ ಅಂತ ಆ ನೀರನ್ನು ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ಅರಹರ ಗಂಗೆ ಅಂತ 3 ಬಾರಿ ಹೇಳಿಕೊಂಡು ಸ್ನಾನ ಮಾಡ್ಕೊಳ್ಳೋದ್ರಿಂದ, ಇನ್ನು ಸಂಜೆಯ ಚಂದ್ರೋದರ್ಶನ ಆಗ್ತಕ್ಕಂಥದ್ದು, ಸಂಜೆಯ ಚಂದ್ರೋದಯ ಅಂದರೆ ಚಂದ್ರನು ಉದಯ ಆಗ್ತಕ್ಕಂಥ ಕಾಲಕ್ಕೆ ಸರಿಯಾಗಿ ಲಕ್ಷ್ಮೀ ಪೂಜೆ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಆ ತಾಯಿ ಕೃಪೆಗೂ ಕೂಡ ಪಾತ್ರವಾಗ್ತಕ್ಕಂಥದ್ದು. ಈ ದಿನ ಮಾಡ್ತಕ್ಕಂತಹ ದಾನ ಅಕ್ಷಯ ದಾನವಾಗಿ ಮಾರ್ಪಡುತ್ತೆ. ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥದ್ದು, ಎಳ್ಳಿನ ಪದಾರ್ಥಗಳು ದಾನ ಮಾಡ್ತಕ್ಕಂಥದ್ದು, ಹಣ್ಣಿನ ದಾನ ಮಾಡ್ತಕ್ಕಂಥದ್ದು, ಹಾಲನ್ನು ದಾನ ಮಾಡೋದು, ಮೊಸರನ್ನವನ್ನು ದಾನ ಮಾಡ್ಕೊಳ್ಳೋದು. ಹಾಗೆ ಈ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಜಪ ತಪಗಳ ಮುಖೇನ ಮನೆಯಲ್ಲಿ ನಿಮಗೆ ಏನು ಯಥಾವಿಧಿಯಾಗಿ ಪೂಜೆ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂತಹ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಸ್ನಾನಕ್ಕೂ ಸಹ ಸ್ವಲ್ಪ ಎಳ್ಳನ್ನು ನೀರಿಗೆ ಬೆರೆಸ್ಕೊಂಡು ಸ್ನಾನ ಕೂಡ ಮಾಡ್ಕೋಬಹುದು. ಅಭಿಷೇಕಗಳು ಮಾಡ್ಕೊಳ್ಳೋದ್ರಿಂದ ಬಹಳಷ್ಟು ಶುಭ ಆಗ್ತಕ್ಕಂಥದ್ದು. ಮತ್ತು ತುಳಸಿ ಮತ್ತು ಗಂಧವನ್ನು ಇವತ್ತು ಭಗವಂತನಿಗೆ ಹೆಚ್ಚು ಅರ್ಪಣೆ ಮಾಡೋದು ಶುಭ ಆಗುತ್ತೆ. ಇನ್ನು ನೈವೇದ್ಯ ವಿಚಾರದಲ್ಲಿ ಇವತ್ತಿನ ದಿವಸ ಸಾಕಷ್ಟು ಹಣ್ಣುಗಳನ್ನು ದೇವರಿಗೆ ಇಡೋದ್ರಿಂದ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು. ಓಂ ನಮೋ ಭಗವತೆ ವಾಸುದೇವಾಯ ಇರ್ಬೋದು, ಷೋಡಶೋಪಚಾರ ಪೂಜೆ ಮಾಡ್ಕೊಳ್ಳೋದು, ಓಂ ನಮೋ ನಾರಾಯಣಾಯ ಹೇಳ್ಕೋದು, ಸ್ನಾನ ಮಾಡುವಾಗ ಅರಹರ ಗಂಗೆ ಅಂತ ಹೇಳ್ಕೊಂಡಾಗ ಮಕ್ಕಳಿಗೂ ಒಳ್ಳೆಯದಾಗುತ್ತೆ. ತುಂಬ ವಿಶೇಷವಾದ ಹುಣ್ಣಿಮೆ ಕೂಡ ಇದಾಗಿರುತ್ತೆ. ಮುಂದಿನ ವರ್ಷ ಮಾಘ ಮಾಸದ ಹುಣ್ಣಿಮೆಗೆ ನಮಗೆ ಏನಿರುತ್ತೋ ಗೊತ್ತಿಲ್ಲ, ಆದರೆ ಇವತ್ತಿನ ಈ ಶುಭ ಗಳಿಗೆಯನ್ನು, ಶುಭ ಕಾಲವನ್ನು ಪ್ರಾರ್ಥನೆ ಮಾಡಿಕೊಂಡಾಗ ನಿಮ್ಮ ಇಷ್ಟ ದೇವರ ಸರ್ವತಾ ಕೃಪೆ ನಿಮಗೆ ಸಿಗುತ್ತೆ. ರಾಜಕೀಯ ಪ್ರಗತಿ, ಆರ್ಥಿಕವಾಗಿ ಪ್ರಗತಿ, ಆರೋಗ್ಯದಲ್ಲಿ ಚೇತರಿಕೆ, ಅದೃಷ್ಟ ಕೂಡಿ ಬರೋದು, ಹಣಕಾಸಿನ ಸಮಸ್ಯೆ ಕೂಡ ಈಡೇರ್ತಕ್ಕಂಥದ್ದು ಆಗಿರುತ್ತೆ. ಸ್ವಲ್ಪ ಹೊತ್ತು ಧ್ಯಾನವನ್ನು ಮಾಡ್ಕೊಳ್ಳೋದ್ರಿಂದ ದೇಹ ಕೂಡ ಶುದ್ಧಿ ಆಗುತ್ತೆ ಅಂತ ಹೇಳ್ತಾ, ಎಲ್ಲವೂ ಕೂಡ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.